ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಎಲ್ಲ ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಹಾಗೆ ಬ್ರಹ್ಮ ಋಷಿಗಳಿಗೆ, ನಮ್ಮ ನಿಮ್ಮ ಗುರುಗಳಿಗೆ, ಸದ್ಗುರುಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮ ಮೇಲೆ, ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈ ದಿನ ನಾವು ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋಣ. ಯಾಕೆ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ನಾವು ಹೊರಗಡೆ ಹೋಗುವಂತಹ ರೀತಿಯಲ್ಲಿ, ನಮ್ಮ ನಾವು ನಾವಿರುವಂತಹ ಪರಿಸರದಿಂದ, ನಾವಿರುವಂತ ಹೊರಗಡೆ ಮಾಡುವಂತ ವ್ಯವಹಾರಗಳಿಂದನೂ ಕೂಡ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿಗಳು, ಎನರ್ಜಿಗಳು ನಮ್ಮಲ್ಲಿ ಬರ್ತಾ ಇರುತ್ತೆ. ತುಂಬಾ ದಿನಗಳಾಗಿದೆ ನಾವು ಕ್ಲಾಸ್ ಅನ್ನ ಮಾಡ್ತಾ ಇದ್ವಿ, ಧ್ಯಾನವನ್ನ ಮಾಡಿದ್ವಿ. ಸೆಲ್ಫ್ ಹೀಲಿಂಗ್ ಅನ್ನ ನಾವು ಇವತ್ತು ಮಾಡ್ಕೊಳ್ಳೋಣ. ಆ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ ಇವತ್ತು ನಾವು ಮೂರನೇ ಕಣ್ಣಿನಿಂದ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಳುವಂತ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಯಾವ ರೀತಿಯಲ್ಲಿ ನಾವು ಮೂರನೇ ಕಣ್ಣಿನಿಂದ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇಷ್ಟು ದಿನ ನಾವು ಕೈಗಳಲ್ಲಿ ನಾವು ಸಿಂಬಲ್ ಗಳನ್ನ ನಾವು ಬರಿತಾ ಇದ್ವಿ. ಈಗ ನಾವೇನ್ ಮಾಡ್ಬೇಕು ಇವತ್ತು ಅಂತ ಹೇಳಿದ್ರೆ, ನಾವು ಮೂರನೇ ಕಣ್ಣಿನಿಂದ ನಾವು ಸಿಂಬಲ್ ಗಳನ್ನ ಡ್ರಾ ಮಾಡ್ಬೇಕು. ಕೈಯನ್ನ ನಾವು ಯೂಸ್ ಮಾಡುವುದು ಬೇಡ. ನಿಧಾನವಾಗಿ ನಾವು ಆಗ ನಮ್ಮಲ್ಲಿ ಮೂರನೇ ಕಣ್ಣಿನಿಂದ ನಾವು ಬರಿತು ಮಾಡ್ತಾ ಬಂತು ಅಂತ ಹೇಳಿದ್ರೆ, ಸೆಲ್ಫ್ ಹೀಲಿಂಗ್ ಅನ್ನ ತುಂಬಾ ಪವರ್ಫುಲ್ ಆಗಿ, ಅಲೌಕಿಕವಾಗಿ ನಮ್ಗೆ ಹೀಲಿಂಗ್ ಅನ್ನು ನಮ್ಗೆ ಮಾಡ್ಕೊಳ್ಬಹುದು. ಕೈಯನ್ನ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ಮೊದಲಿಗೆ. ನಿಮಗೆ ಗೊತ್ತಿರುವಂತಹ ಸಿಂಬಲ್ ನಂಬರ್ 1 ಮತ್ತೆ ಸಿಂಬಲ್ ನಂಬರ್ 2 ಅನ್ನ ನೀವು ಬರ್ಕೊಳ್ಳಿ. ಚೋಕುರೆ ಚೋಕುರೆ ಚೋಕುರೆ, ಸೇಹಿಕಿ 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 ಸೇಹಿಕಿ, ಚೋಕುರೆ 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 ಚೋಕುರೆ, ಸೇಹಿಕಿ 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 ಸೇಹಿಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ಕೈಗಳನ್ನ ಈ ರೀತಿ ಒಂದು ಹಳ್ಳದ ರೀತಿಯಲ್ಲಿ ನಾವು ಎಲ್ಲಾ ಬೆರಳುಗಳನ್ನ ಜೋಡಿಸಿ ನಾವು ಇಟ್ಕೊಳ್ಬೇಕು. ಆ ನಂತರ ನಾವು ಕೈಗಳನ್ನ ಈ ನಮ್ಮ ಬ್ರಹ್ಮಾಂಡದಲ್ಲಿ ಈ ರೀತಿಯಲ್ಲಿ ಕೈಗಳನ್ನ ಮೇಲೆ ಚಾಚಬೇಕು. ಏ ರೇಖಿ ಶಕ್ತಿ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಾವೆಲ್ಲರೂ ಇವತ್ತು ಸೆಲ್ಫ್ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ. ಆ ಪರಮಾತ್ಮನ ದಿವ್ಯ ಚೈತನ್ಯವು ಬ್ರಹ್ಮಾಂಡದಿಂದ ಒಂದು ಬೆಳಕಿನ ರೀತಿಯಲ್ಲಿ ಗೋಲ್ಡನ್ 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 ಲೈಟ್ಸ್ ಬರ್ತಾ ಇರುವ ರೀತಿಯಲ್ಲಿ ನಾವು ನೋಡ್ತಾ ಬರ್ಬೇಕು. ಎಲ್ಲ ಘಟನೆಗಳನ್ನ ನಾವು ಮೂರನೇ ಕಣ್ಣಿನಿಂದ ನಾವು ಅಬ್ಸರ್ವ್ ಮಾಡ್ತಾ ಬರ್ಬೇಕು. ಆ ಪರಮಾತ್ಮನ ದಿವ್ಯ ಚೇತನವು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ತುಂಬಿಕೊಂಡಿದೆ. ಆ ಬೆಳಕಿನಿಂದ ಆವೃತಗೊಂಡಿದೆ. ಎಲ್ಲೆಲ್ಲೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಈ ಪರಮಾತ್ಮನ ದಿವ್ಯ ಚೇತನವು ಹರಡುತ್ತಾ 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 ಹಾಗೆ ನಮ್ಮ ಆಗ್ನೇಯ ಚಕ್ರವನ್ನ ವ್ಯಾಪಿಸಿಕೊಂಡಿದೆ. ಆಗ್ನೇಯ ಚಕ್ರವೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಶಕ್ತಿಯಿಂದ ತುಂಬಿ ಹೋಗಿದೆ. ಈ ಒಂದು ಪ್ರಕಾಶವು ನಿಧಾನವಾಗಿ ಹರಡುತ್ತಾ 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 ನಮ್ಮ ಗಂಟಲಿನ ಚಕ್ರವನ್ನ ವ್ಯಾಪಿಸಿಕೊಂಡಿದೆ. ಗಂಟಲಿನ ಚಕ್ರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೇತನದಿಂದ ತುಂಬಿಕೊಂಡಿದೆ.
ಎಲ್ಲೆಲ್ಲೂ ಬೆಳಕು ಬೆಳಕು ಬೆಳಕು, ಗೋಲ್ಡನ್ ಲೈಟ್ಸ್ ಗೋಲ್ಡನ್ ಲೈಟ್ಸ್ ಗೋಲ್ಡನ್ ಲೈಟ್ಸ್. ಈ ಒಂದು ಪ್ರಕಾಶ ಹರಡುತ್ತಾ 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 ನಮ್ಮ ಹೃದಯ ಚಕ್ರವನ್ನ ತುಂಬಿಕೊಂಡಿದೆ. ಹೃದಯ ಚಕ್ರವೆಲ್ಲವೂ ಕೂಡ ಪರಮಾತ್ಮನ ಆ ದಿವ್ಯ ಶಕ್ತಿಯಿಂದ ತುಂಬಿ ಹೋಗಿದೆ. ನಮ್ಮ ಭುಜಗಳಲ್ಲಿ, ನಮ್ಮ ಕತ್ತುಗಳಲ್ಲಿ, ನಮ್ಮ ಮೊಣಕೈಗಳಲ್ಲಿ, ನಮ್ಮ ಅಂಗೈಯಲ್ಲಿ, ಬೆರಳುಗಳಲ್ಲೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ತುಂಬಿಕೊಂಡಿದೆ. ಎಲ್ಲೆಲ್ಲೂ ಬೆಳಕು ಬೆಳಕು ಬೆಳಕು. ಈ ಒಂದು ಪರಮಾತ್ಮನ ಈ ವಿಶ್ವಶಕ್ತಿಯ ಚೇತನವು ಹರಡುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ ತುಂಬಿಕೊಂಡಿದೆ. ನಾಭಿಯ ಚಕ್ರವೆಲ್ಲವೂ ಕೂಡ ಗೋಲ್ಡನ್ ಲೈಟ್ಸ್ ಗೋಲ್ಡನ್ ಲೈಟ್ಸ್ ಗೋಲ್ಡನ್ ಲೈಟ್ಸ್. ಎಲ್ಲೆಲ್ಲೂ ಕೂಡ ಆ ಬ್ರಹ್ಮಾಂಡದಿಂದ ಒಂದು ಮಳೆಯ ರೀತಿಯಲ್ಲಿ ಬೆಳಕು, ಹೇಗೆ ಟಾರ್ಚ್ ರೀತಿಯಲ್ಲಿ ಬೆಳಕು ಬರುತ್ತೋ ಆ ರೀತಿಯ ಪರಮಾತ್ಮನ ಆಶೀರ್ವಾದದ ಬೆಳಕು ನಮ್ಮ ಹೃದಯ ಚಕ್ರದಿಂದ ನಾಭಿಯ ಚಕ್ರವನ್ನ ತುಂಬಿಕೊಂಡಿದೆ. ನಾಭಿಯ ಚಕ್ರದಿಂದ ನಿಧಾನವ ಹಾಗೆ ಸಾಗುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ, ನಮ್ಮ ಮೂಲಾಧಾರ ಚಕ್ರವನ್ನ ತುಂಬಿಕೊಂಡಿದೆ. ಶರೀರದ ಎಲ್ಲ ಅಣು ಅಣುಗಳಲ್ಲಿ, ಕಣ ಕಣಗಳಲ್ಲಿ, ಎಲ್ಲ ನಾಡಿಗಳಲ್ಲಿ, 7 ಚಕ್ರಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯವು ತುಂಬಿದೆ. ಆ ಬೆಳಕಿನ ಕಿರಣಗಳು 4 ದಿಕ್ಕುಗಳಲ್ಲಿ ಕೂಡ ಹರಡ್ತಾ ಇದೆ. ಎಲ್ಲೆಲ್ಲೂ ಕೂಡ ನಾವು ಒಂದು ಗೋಲದ ರೀತಿಯಲ್ಲಿ, ಒಂದು ವೃತ್ತಾಕಾರದ ರೀತಿಯಲ್ಲಿ ಒಂದು ಬೆಳಕು ನಮ್ಮನ್ನ ಆವರಿಸಿಕೊಂಡಿದೆ. ಈ ಒಂದು ಬೆಳಕಿನ ಕಿರಣವು, ಪ್ರಕಾಶವು ಎಲ್ಲಾ ಕಡೆಗಳಲ್ಲಿಯೂ ಕೂಡ ತನ್ನ ಪ್ರಖರತೆಯನ್ನ ಹರಡ್ತಾ ಇದೆ. ಆ ಒಂದು ಬೆಳಕು ಹಾಗೆ ಸಾಗುತ್ತಾ 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 ನಾವಿರುವಂತಹ ಕೋಣೆ ಎಲ್ಲವನ್ನು ಕೂಡ ಬೆಳಕಿನಮಯವಾಗಿದೆ. ಈ ದಿವ್ಯ ಚೇತನವು ಹರಡುತ್ತಾ 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 ಹಾಗೆ ಗೋಲಾಕೃತಿಯ ಬೆಳಕು ಹರಡುತ್ತಾ 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 ನಾವಿರುವಂತಹ ಮನೆಯನ್ನ ತುಂಬಿದೆ. ನಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರೆಲ್ಲರೂ ಕೂಡ ಈ ಬೆಳಕಿನಲ್ಲಿ ಸೇರಿ ಹೋಗಿದ್ದಾರೆ. ಎಲ್ಲರ ಮೇಲೂ ಕೂಡ ಆ ಪರಮಾತ್ಮನ ಆಶೀರ್ವಾದವು ತುಂಬಿಕೊಂಡಿದೆ. ಈ ಪರಮಾತ್ಮನ ದಿವ್ಯ ಚೇತನವು, ಈ ಊರ್ಜಾ ಕೂಡ, ಈ ಬೆಳಕು ಹಾಗೆ ಸಾಗುತ್ತಾ 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 ತನ್ನ ಕಿರಣಗಳನ್ನ ಎಲ್ಲಾ ಕಡೆ ಹರಡುತ್ತಾ 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 ನಾವಿರುವಂತ ಗ್ರಾಮವನ್ನ ವ್ಯಾಪಿಸಿಕೊಂಡಿದೆ. ಗ್ರಾಮವೆಲ್ಲವೂ ಕೂಡ ಬೆಳಕಿನಮಯವಾಗಿದೆ. ಹಾಗೆ ಹರಡುತ್ತಾ 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 ಈ ಪರಮಾತ್ಮನ ದಿವ್ಯ ಚೈತನ್ಯವು ವ್ಯಾಪಕವಾಗಿ ವಿಸ್ತಾರಗೊಂಡು ನಮ್ಮ ದೇಶವನ್ನ ತುಂಬಿಕೊಂಡಿದೆ. ದೇಶವೆಲ್ಲವೂ ಕೂಡ ಬ್ರಹ್ಮಾಂಡದ ಈ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಎಲ್ಲಾ ಕಡೆನೂ ಕೂಡ ವ್ಯಾಪಿಸಿದೆ. ಬೆಳಕು ಬೆಳಕು ಬೆಳಕು. ಆ ಪರಮಾತ್ಮನ ದಿವ್ಯ ಚೈತನ್ಯವು ಹರಡುತ್ತಾ 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 ಹಾಗೆ ಈ ಒಂದು ನಮ್ಮ ದೇಶವನ್ನು ತುಂಬಿದಂತಹ ಈ ಪ್ರಕಾಶದ ಕಿರಣಗಳು ಹರಡುತ್ತಾ ಹರಡುತ್ತಾ ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಇಡೀ ಪೃಥ್ವಿ ಎಲ್ಲವೂ ಕೂಡ ಬೆಳಕಿನಮಯವಾಗಿದೆ. ಆ ಪರಮಾತ್ಮನ ದಿವ್ಯ ಚೇತನವು ನಿಧಾನವಾಗಿ ಹರಡುತ್ತಾ 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 ಬ್ರಹ್ಮಾಂಡದಲ್ಲಿ ವ್ಯಾಪಕವಾಗಿದೆ. ನಮ್ಮ ಆಭಾ ಮಂಡಲವು, ಆ ಒಂದು ಬೆಳಕಿನ ಕಿರಣವು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆನೂ ಕೂಡ ವಿಲೀನವಾಗಿದೆ ವಿಲೀನವಾಗಿದೆ ವಿಲೀನವಾಗಿದೆ. ಎಲ್ಲ ಸಜೀವಗಳಲ್ಲಿ, ನಿರ್ಜೀವಗಳಲ್ಲಿ, ಎಲ್ಲ ಲೋಕಗಳಲ್ಲಿಯೂ ಕೂಡ ನಾವು ಯಾರೊಂದಿಗಾದರೂ ಕೂಡ ನಾವು ಮಾತನಾಡಬಹುದು, ಸಂಪರ್ಕವನ್ನು ನಾವು ಉಂಟು ಮಾಡಿಕೊಳ್ಳಬಹುದು. ಈಗ ನಮ್ಮ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು ನಾವು ಒಂದು ಬೆಳಕಿನ ಗೋಲವಾಗಿದ್ದೇವೆ. ಆ ರೀತಿಯಲ್ಲಿ ನಾವು ಈ ಶರೀರವಾಗಲಿ, ಮನಸ್ಸಾಗಲಿ, ವಿಚಾರಗಳಾಗಲಿ ಯಾವುದು ಕೂಡ ಇಲ್ಲ. ನಾವು ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದ್ದೇವೆ. ಈಗ ಎಲ್ಲ ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ಕುಲದೇವರುಗಳಿಗೆ ಧನ್ಯವಾದಗಳು, ಪರಮೇಶ್ವರರಿಗೆ ಧನ್ಯವಾದಗಳು, ನಮ್ಮ ಗುರುಗಳಿಗೆ, ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು, ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಎಲ್ಲರೂ ಕೂಡ ಉಪಸ್ಥಿತರಾಗಿ ಅವರ ಆಶೀರ್ವಾದದಿಂದ ನಮಗೆ ಸೆಲ್ಫ್ ಹೀಲಿಂಗ್ ಅನ್ನ ನೀವೇ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಂಡು ನಮ್ಮ ಎರಡೂ ಕೈಗಳನ್ನ ಒಂದು ಕಪ್ಪು ರೀತಿಯಲ್ಲಿ ನಮ್ಮ ಕಡೆಗೆ ನಾವು ತಿರುಗಿಸ್ಕೊಂಡು 3ನೇ ಕಣ್ಣಿನಿಂದ ನಾವು ಚೌಕುರಿಯನ್ನ ಬರ್ಕೊಳ್ಳೋಣ. ಕೆಲವರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಕೈಯಿಂದನೇ ಕೂಡ ಯೂಸ್ ಮಾಡಿ ಬರಿಬಹುದು.
ಚೋಕುರೆ 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 ಚೋಕುರೆ. ಆ ಪರಮಾತ್ಮನ ದಿವ್ಯ ಚೈತನ್ಯವು ಕೂಡ ನಮ್ಮ ಶರೀರದ ಮೇಲೆ ತನ್ನ ಚೈತನ್ಯವನ್ನ ತುಂಬ್ತಾ ಬರ್ತಾ ಇದೆ. ಈಗ ನಾವು ನಮ್ಮ ಮುಂದೆ ಒಂದು ದೊಡ್ಡದಾದಂತಹ ಹೋಮಕುಂಡವನ್ನ ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಆ ಹೋಮಕುಂಡದಲ್ಲಿ ಅಗ್ನಿ ಉರಿತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಂಡಿದ್ದೀವಿ. ಅದು ಉರಿತಾ ಇದೆ. ನಮ್ಮ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬಲದ ಕೈಯಿಂದ ಎಡಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಹೊಗೆಯ ರೀತಿಯನ್ನ ತೆಗೆದು ಅಗ್ನಿಕುಂಡದಲ್ಲಿ ಹಾಕಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿ ಹೋಮದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನ. ಅಗ್ನಿ ಹೋಮದಲ್ಲಿ ಅದು ಸುಟ್ಟು ಹೊಗೆಯ ರೀತಿಯಲ್ಲಿ ಕಪ್ಪು 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 ಹೊಗೆಯುವ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡಬೇಕು. ನಮ್ಮ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿ ಹೋಮದಲ್ಲಿ ವಿಲೀನವಾಗಲಿ, ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲವನ್ನು ಕೂಡ ನೀವು ತೆಗೆದು ತೆಗೆದು ಹಾಕ್ಬೇಕು. ನಿಮ್ಗೆ ತೃಪ್ತಿ ಬರುವಷ್ಟು ನೀವು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಿಮ್ಮ ಅರಿವಿಗೆ ಬರುತ್ತೆ, ನಿಮ್ಮ ಅನುಭವಕ್ಕೆ ಅದು ಬರುತ್ತೆ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ನೀವು ಅಗ್ನಿ ಹೋಮದಲ್ಲಿ ಹಾಕ್ತಾ ಬರ್ಬೇಕು. ಇದಾದ ನಂತರ ನಮ್ಮ ಎಡದ ಕೈಯಿಂದ ಬಲಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಕಪ್ಪು 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 ಹೊಗೆ ರೀತಿಯಲ್ಲಿ ಎಲ್ಲವನ್ನು ಕೂಡ ಅಗ್ನಿಯಲ್ಲಿ ಹಾಕಿದಾಗ ಅದು ಉರಿದು ಚಟಪಟ ಚಟಪಟ ಅಂತ ಉರಿದು ಅದು ಬ್ರಹ್ಮಾಂಡದಲ್ಲಿ ಅದು ವಿಲೀನ ಆಗ್ತಾ ಇರುವ ರೀತಿಯಲ್ಲಿ ನಾವು ನೋಡ್ತಾ ಬರ್ಬೇಕು. ಈಗ ನಾವು ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರದವರೆಗೆ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳು ಕಪ್ಪು ಕಪ್ಪು ಹೊಗೆಯ ರೀತಿಯಲ್ಲಿ ಸಹಸ್ರಾರ ಚಕ್ರದಿಂದ ಗಂಟಲಿನ ಚಕ್ರ, ಆಗ್ನೇಯ ಚಕ್ರ, ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ, ಆಜ್ಞಾ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ. ಕೆಲವೊಮ್ಮೆ ಬರಲ್ಲ ಅಂತ ಹೇಳಿದ್ರೆ ಇದನ್ನ ಈ ರೀತಿ ಪರಿಚಿ ನಾವು ತೆಗಿತೀವಲ್ಲ, ಆ ರೀತಿ ನಾವು ಅದನ್ನ ತೆಗೆದು ಹಾಕ್ಬೇಕಾಗತ್ತೆ. ಅದು ನಿಮ್ಮ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಈ ಹೋಮದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಕೈಯಲ್ಲಿ ಅಂಟ್ಕೊಂಡಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನೀವು ಅಗ್ನಿಯಲ್ಲಿ ವಿಲೀನಗೊಳಿಸಿ. ಎಲ್ಲವೂ ಕೂಡ ಉರಿದು ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಎಲ್ಲವೂ ಕೂಡ ವಿಲೀನವಾಗ್ತಾ ಇದೆ, ವಿಲೀನವಾಗಿದೆ. ಈಗ ನಾವು ಅಗ್ನಿಯ ದೇವನ ಮೇಲೆ ಚೋಕುರೆ ಚೋಕುರೆ, ಮೂರನೇ ಕಣ್ಣಿನಿಂದ ನೀವು ಚೋಕುರೆಯನ್ನ ಬರೀರಿ. ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಪೃಥ್ವಿಯ ಮೇಲೆ ಚೋಕುರೆ ಚೋಕುರೆ ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಇಡೀ ಬ್ರಹ್ಮಾಂಡದಲ್ಲಿ ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಅಗ್ನಿ ದೇವರಿಗೆ ಧನ್ಯವಾದಗಳು, ಪೃಥ್ವಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ಶಕ್ತಿಗಳಿಗೆ ಧನ್ಯವಾದಗಳು. ಈಗ ನಾವು ನಮ್ಮ ಆಭಾ ಮಂಡಲವನ್ನೆಲ್ಲ ಕೂಡ ನಾವು ಶುದ್ಧಿಗೊಳಿಸಿದ್ದೇವೆ. ಈಗ ಮತ್ತೊಮ್ಮೆ ನಾವು ಏನ್ ಮಾಡ್ಬೇಕು, ನಮ್ಮ ಸಹಸ್ರಾರ ಚಕ್ರಗಳಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ನಾವು ಎಲ್ಲವನ್ನ ನಾವು ಶುದ್ಧಿ ಮಾಡ್ಕೊಳ್ಬೇಕು. ನಮ್ಮ ಮೂರನೇ ಕಣ್ಣಿನಿಂದ ನಾವು ಚೋಕುರೆಯನ್ನ ಸಹಸ್ರಾರ ಚಕ್ರದಲ್ಲಿ ನಾವು ಮೊದಲಿಗೆ ಸಿಂಬಲ್ ಅನ್ನ ಡ್ರಾ ಮಾಡ್ಬೇಕು. ಚೋಕುರೆ 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 ಚೋಕುರೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ನಮ್ಮ ವಿಚಾರಗಳು, ನಮ್ಮ ಆಲೋಚನೆಗಳು ಯಾವುದರಿಂದ ನಮ್ಮ ನಕಾರಾತ್ಮಕ ಶಕ್ತಿಗಳಿದೆ ಅವೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಹೊಗೆಯ ರೀತಿಯಲ್ಲಿ ಅದು ಹೋಗ್ತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಬೇಕು. ಆ ಒಂದು ಸಹಸ್ರಾರ ಚಕ್ರದಲ್ಲಿ ಪರಮಾತ್ಮನ ದಿವ್ಯ ಚೇತನದಲ್ಲಿ ಸ್ಥಾಪನೆಯಾಗಿ ಎಲ್ಲಾ ಕಡೆನೂ ಕೂಡ ಆ ನೇರಳೆ ಬಣ್ಣದಿಂದ ಪ್ರಕಾಶವಾಗಿ ಪ್ರಜ್ವಲಿಸ್ತಾ ಇರುವ ರೀತಿಯಲ್ಲಿ ನಾವು ನೋಡ್ತಾ ಬರ್ಬೇಕು. ಅದಾದ ನಂತರ ನಮ್ಮ ಆಗ್ನೇಯ ಚಕ್ರದಲ್ಲಿ ಚೋಕುರೆ 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 ಚೋಕುರೆ.
ಶುದ್ಧಿಯಾಗಲಿ, ಶುದ್ಧಿಯಾಗಲಿ, ಶುದ್ಧಿಯಾಗಲಿ. ನಮ್ಮ ಆಜ್ಞಾ ಚಕ್ರಗಳಲ್ಲಿ, ನಮ್ಮ ಪಾಸ್ಟ್ ಅಲ್ಲಿ ಇರುವಂತ ಯಾವುದೇ ರೀತಿಯಾದಂತ ಎಲ್ಲ ನಕಾರಾತ್ಮಕ ಎನರ್ಜಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾದ ತಕ್ಷಣ ಅದು ನೀಲಿಯ ಬಣ್ಣದಲ್ಲಿ ತನ್ನ ಪ್ರಕಾಶವನ್ನ ಬೀರ್ತಾ ಇದೆ. ಎಲ್ಲ ಕಡೆನೂ ಕೂಡ ತನ್ನ ಬೆಳಕನ್ನ ಹೊರಚೆಲ್ತಾ ಇದೆ. ಈಗ ನಾವು ಗಂಟಲಿನ ಚಕ್ರದಲ್ಲಿ ಚೋಕುರೆ, 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 ಚೋಕುರೆಯ ದಿವ್ಯ ಶಕ್ತಿಯು, ಪರಮಾತ್ಮರ ದಿವ್ಯ ಶಕ್ತಿಯು ಅಲ್ಲಿ ಸ್ಥಾಪಿತವಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಹೊಗೆಯ ರೀತಿಯಲ್ಲಿ ವಿಲೀನಗೊಂಡು ಅದು ತಿಳಿ ನೀಲಿಯ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ, ಕಂಗೊಳಿಸ್ತಾ ಇದೆ. ಈಗ ನಮ್ಮ ಹೃದಯ ಚಕ್ರದಲ್ಲಿ ಚೌಕುರೆ, 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 ಹೇ ಪರಮಾತ್ಮನ ದಿವ್ಯ ಶಕ್ತಿ, ಹೇ ಚೌಕುರೆ ದಿವ್ಯ ಶಕ್ತಿ ನಮ್ಮ ಹೃದಯದಲ್ಲಿರುವಂತ ನಮ್ಮ ಭಾವನೆಗಳಾಗಿರ್ಬಹುದು, ನಮ್ಮ ಆಲೋಚನೆಗಳಾಗಿರಬಹುದು, ನಮ್ಮ ದುಃಖಗಳಾಗಿರಬಹುದು, ಎಲ್ಲವೂ ಏನು ನಮ್ಮ ಹೃದಯದಲ್ಲಿ ಅಡಗಿದೆಯೋ ಆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಅದಕ್ಕೆ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಿ ಅದು ಅತ್ಯಂತ ತನ್ನ ಬೆಳಕಿನಿಂದ ಹಸಿರು ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಯವಾಗಿ, ದಿವ್ಯಮಯವಾಗಿ ಬೆಳಗ್ತಾ ಇರುವ ರೀತಿಯಲ್ಲಿ ನಾವು ಕಾಣ್ತಾ ಬರ್ಬೇಕು. ಹೃದಯವು ಹಗುರವಾಗುತ್ತೆ, ಕೆಲವರಿಗೆ ಆರಾಮ ಅನಿಸ್ತಾ ಇದೆ. ಅಲ್ಲಿ ಬಂದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇದೆ. ಈ ಪರಮಾತ್ಮನ ದಿವ್ಯ ಶಕ್ತಿ ಈಗ ನಾವು ನಮ್ಮ ನಾಭಿಯ ಚಕ್ರದಲ್ಲಿ ಚೋಕುರೆ, 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 ಹೇ ಪರಮಾತ್ಮನ ದಿವ್ಯ ಶಕ್ತಿ, ಹೇ ಚೋಕುರೆ ದಿವ್ಯ ಶಕ್ತಿ, ನನ್ನ ನಾಭಿಯಲ್ಲಿರುವಂತಹ ಯಾವುದೇ ಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ನಾಭಿಯಲ್ಲಿರುವಂತ ಎಲ್ಲ ಭಾಗಗಳಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಹೊಗೆಯ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ವಿಲೀನಗೊಂಡು ಅದು ಹಳದಿ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ತನ್ನ ಬೆಳಕನ್ನ ಎಲ್ಲ ಕಡೆನೂ ಕೂಡ ಅದು ಹೊರಚೆಲ್ತಾ ಇದೆ. ಈ ಪರಮಾತ್ಮನ ಶಕ್ತಿಯು ತನ್ನ ಚೈತನ್ಯವನ್ನ ಎಲ್ಲ ಕಡೆನೂ ಕೂಡ ಹರಡ್ತಾ ಇದೆ. ಈಗ ನಾವು ಸ್ವಾಧಿಷ್ಠಾನ ಚಕ್ರದಲ್ಲಿ ಚೌಕುರೆ, 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 ಈ ಚೌಕುರೆ ಪರಮಾತ್ಮ, ಪರಮಾತ್ಮನ ದಿವ್ಯ ಶಕ್ತಿ, ಈ ಪರಮೇಶ್ವರದ ದಿವ್ಯ ಶಕ್ತಿ, ಇಲ್ಲಿರುವಂತಹ ಶಕ್ತಿಗಳಲ್ಲಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ವಿಲೀನವಾಗಿ ಅದು ಕೇಸರಿಯ ಬಣ್ಣದಲ್ಲಿ ಪ್ರಕಾಶಮಯವಾಗಿ ಬೆಳಗ್ತಾ ಇದೆ. ಅದಾದ ನಂತರ ನಾವು ಮೂಲಾಧಾರ ಚಕ್ರದಲ್ಲಿ ಚೌಕುರೆ, 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 ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕೆಂಪು 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 ಬಣ್ಣದಲ್ಲಿ ಅತ್ಯಂತ ಪ್ರಕಾಶವಾಗಿ ಪ್ರಜ್ವಲಿಸ್ತಾ ಇದೆ. ತನ್ನ ಎಲ್ಲ ಬೆಳಕನ್ನ ಎಲ್ಲಾ ಕಡೆನೂ ಕೂಡ ಅದು ಹೊರಸೂಸ್ತಾ ಇದೆ. ಈಗ ಎಲ್ಲ ಚಕ್ರಗಳು ಕೂಡ ತಮ್ಮ ಸ್ವಾಭಾವಿಕವಾದ ಬಣ್ಣಗಳಿಂದ ಅತ್ಯಂತ ದಿವ್ಯಮಯವಾಗಿ ತನ್ನ ಬೆಳಕನ್ನ ಸೂಸ್ತಾ ಇರೋದನ್ನ ನಾವು ನೋಡ್ತಾ ಬರ್ಬೇಕು, ಗಮನಿಸ್ತಾ ಬರ್ಬೇಕು. ಈಗ ನಮ್ಮ ಎಲ್ಲ ಚಕ್ರಗಳು ಕೂಡ ಶುದ್ಧ ಪೂರ್ತಿಯಾಗಿದೆ. ಈಗ ನಮ್ಮ ಸಹಸ್ರಾರ ಚಕ್ರದಲ್ಲಿ ನಾವು ಸೇಹಿಕೆಯನ್ನ ಬರಿಬೇಕು. ಸೇಹಿಕೆ, 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 ಸೇಹಿಕೆ. ಶಿವ ಪಾರ್ವತಿಯರ ಆತ್ಮ ಪರಮಾತ್ಮನ ಹೇ ದಿವ್ಯ ಶಕ್ತಿಯೇ, ಹೇ ಸೇಹಿಕೆ ಶಕ್ತಿಯೇ, ಹೇ ಪರಮಾತ್ಮನ ದಿವ್ಯ ಶಕ್ತಿಯೇ, ನಿಮ್ಮ ಒಂದು ಗುಲಾಬಿ 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 ಬಣ್ಣದ ಎಲ್ಲ ಆಶೀರ್ವಾದವು ಕೂಡ ನಮ್ಮ ಶರೀರದ ಎಲ್ಲ ಭಾಗಗಳಲ್ಲಿಯೂ ಕೂಡ ತುಂಬಿ ಹೋಗ್ತಾ ಇದೆ. ಬಣ್ಣವು ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಸಮತೋಲನ ಮಾಡ್ತಾ ಇದೆ. ನಮ್ಮ ವಿಚಾರಗಳೆಲ್ಲವೂ ಕೂಡ ಸಮತೋಲನ ಮಾಡ್ತಾ ಇದೆ.
ಬ್ಲಡ್ ಕೆಮಿಕಲ್ಸ್ ಗಳೆಲ್ಲವೂ ಕೂಡ, ಬ್ಲಡ್ ಸೆಲ್ಸ್ ಗಳೆಲ್ಲವೂ ಕೂಡ ಸಮತೋಲನ ಆಗ್ತಾ ಇದೆ. ನಮ್ಮ ಶರೀರದಲ್ಲಿರುವಂತ ಎಲ್ಲ ಕೆಮಿಕಲ್ಸ್ ಗಳು ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ. 7 ಚಕ್ರಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಾ ಸಮತೋಲನವಾಗ್ತಾ ಇದೆ. ಹಾಗೆ ಶರೀರದ ಎಲ್ಲ ಪಾರ್ಟ್ ಗಳು ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ, ಸಮತೋಲನ ಆಗ್ತಾ ಇದೆ, ಸಮತೋಲನವಾಗಿದೆ, ಸಮತೋಲನವಾಗಿದೆ, ಸಮತೋಲನ ಆಗ್ತಾ ಇದೆ. ನಮ್ಮ ಆಭಾಮಂಡಲವೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ. ಬ್ಯಾಲೆನ್ಸ್ ಅದಾದ ನಂತರ ನಾವು ಚೌಕುರಿಯನ್ನ ಬರಬೇಕು. ಚೌಕುರಿ 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 ಪರಮಾತ್ಮ, ಈ ಶಕ್ತಿಯ ಪರಮಾತ್ಮ. ನಾವು ರೀತಿಯ ಮಾತನ್ನು ಆಶೀರ್ವಾದ, ನಾವು ಸುರಕ್ಷಿತರಾಗಿದ್ದೇವೆ, ಸುರಕ್ಷಿತರಾಗಿದ್ದೇವೆ, ಸುರಕ್ಷಿತರಾಗಿದ್ದೇವೆ. ರೇಖೆಯ ಮಾರ್ಗದರ್ಶನ ನಮಗೆ, ರೇಖೆಯ ಮಾರ್ಗದರ್ಶಿತರಾಗಿದ್ದೇವೆ, ರೇಖೆಯ ಮಾರ್ಗದರ್ಶಿತರಾಗಿದ್ದೇವೆ. ಈ ಕ್ರಿಯೆಯು ನಿರಂತರವಾಗಿ ನಡೆಯಲಿ, ನಿರಂತರವಾಗಿ ನಡೆಯಲಿ, ನಿರಂತರವಾಗಿ ನಡೆಯಲಿ. ಈಗ ನಮ್ಮ ಕೈಗಳನ್ನ ಮುಖ್ಯ ಚಕ್ರದಲ್ಲಿ ತಗೊಂಡು ಮಾತೆಗೆ ಧನ್ಯವಾದಗಳು, ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗಿಯರಿಗೆ ಧನ್ಯವಾದಗಳು, ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು, ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈ ರೀತಿಯಾಗಿ ನಾವು ಸೆಲ್ಫಿಯನ್ನು ನಾವು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಹೇಗನ್ನಿಸ್ತು ಸೆಲ್ಫಿನಿಂಗ್ ಅನ್ನ ಮಾಡಿದ್ಮೇಲೆ? ಇವತ್ತು 3ನೇ ಕಣ್ಣಿನಿಂದ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಂಡಿದೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗನ್ನಿಸ್ತಾ ಇದೆ?